ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಬ್ಲಾಗಲ್ಲಿ ನಾನು ನಿಮಗೆ ತೋರ್ಸಕ್ಕೆ ಹೊರಟಿರೋದು ಒಂದು ಬ್ಯೂಟಿಫುಲ್ ಟೆಂಪಲ್ನ. ಸೊ ಇದು ಲೊಕೇಟ್ ಆಗಿರೋದು ನೆಲಮಂಗಲ ಹತ್ರ ಇರೋ ಒಂದು ಮದ್ಗಂಡಹಳ್ಳಿ ಅಂತ ಒಂದು ಹಳ್ಳಿ ಒಳಗಡೆ. ಇದು ಬಂದು ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ಟೆಂಪಲ್ ಅಂತ. ಆ್ಯಂಡ್ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಟೆಂಪಲ್. ಏನು ಕಷ್ಟ ಅದೇ ಅಂತ ಹೇಳ್ಕೊಂಡು ಹೊರಟೋಗು. ಆ ಕಷ್ಟಕ್ಕೆ ಸರಿ 16 ಜನ ಇರೋದು ಎಲ್ಲ ಊರೊಳಗವ್ರೆ, ಮೆರವಣಿಗೆ ದೇವರೆಲ್ಲ. ಇವರು ಉದ್ಭವ ಇವಾಗ ನೀನು ನಿಂತಿದ್ದಿ, ನೀನೇ ದೇವರಾಯ. ಆ ಥರ ಇದು ಇರೋದು ಸತ್ಯ. ಏನು ಕಷ್ಟ ಬಂದು ಮನಸ್ಸಲ್ಲಪ್ಪ ಎಲ್ಲಿದೆಯೋ ನಮಗೆ ತೊಂದರೆ ಕೊಟ್ಟಿದೆಯಲ್ಲೋ ಅದು ಸಾಕು. ಅಲ್ಲಿ ಬಂದು ಏನು ಮಾಡಬೇಕು ಎಲ್ಲ ಮಾಡ್ತಾರೆ. ಈ ಲೆವೆಲಿಗೆ ಗೊತ್ತಾನೆ ಅಂತ ಯಾರು ಕಲಿರಲಿಲ್ಲ. ನಿಮ್ಮಂತ ಈಗ ಹೊಸ್ತಾ ಕಟ್ಟಿದ್ದೀರಾ? ಇದು 5 ವರ್ಷ ಆಯಿತು. ಚಿಂಚಿಂಗಿರಿ ಸ್ವಾಮಿಗಳು ಚೆನ್ನಾಗೈತೆ ಮಾತ್ರ ದೇವಸ್ಥಾನ. ಹಾಕಿದ್ದು ಎಲ್ಲ ಅವೆಲ್ಲ ರೂಮ್, ಸಮುದ್ರ ಭವನ, ಸೇವೆ ಕೊಡ್ಸೇವೆ ಆಯ್ತವಲ್ಲ ಕೊಡ್ತಾರಲ್ಲ ಸಂಜೆಲಿನ ಕೊಡ್ತಾರೆ. ಸರಿ ಸರಿ. ಆ ಕಡೆ ಏನಾಯ್ತಮ್ಮ? ಆ ಕಡೆ ಅದೇ ಇದು ದೊಡ್ಡಬಾಲ್ಕ್ರ ಅವ್ರೆ. ಹೌದಾ? ಆ ಮಕ್ಕಳಿಗೆ ಮಕ್ಕಳಿಗೆ ಮೆಟ್ಲು. ಸರಿ ಸರಿ. ಹಾಂ ಹಾಂ ಹಾಂ. ಫ್ರೆಂಡ್ಸ್, ಇವತ್ತು ನಾವು ನೋಡೋಕ್ಕೆ ಹೋಗ್ತಿರೋದು 900 ವರ್ಷಕ್ಕೂ ಹಳೆಯದಾದ ಒಂದು ಬ್ಯೂಟಿಫುಲ್ ಏಷಿಯನ್ ಟೆಂಪಲ್, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಮಾಗಡಿ ತಾಲೂಕಿನ ಮಡಗೊಂಡನಹಳ್ಳಿ ಅಥವಾ ಮಡಿಗೊಂಡನಹಳ್ಳಿ ಅಂತ ಒಂದು ವಿಲೇಜ್ನ ಬೆಟ್ಟದ ಮೇಲಿದೆ. ತುಮಕೂರು ಟು ಹಾಸನ್ ರೋಡ್ನಲ್ಲಿ ಹೋಗುವಾಗ ದೇವಸ್ಥಾನದ ವೆಲ್ಕಮ್ ಆರ್ಚ್ ಕಾಣಿಸ್ತದೆ. ಸೊ ಅಲ್ಲಿಂದ ಮೇಲಕ್ಕೆ ಹೋಗಲು ಮೋಟ್ರಬಲ್ ಘಾಟ್ ರೋಡ್ ಇದೆ. ಇಲ್ಲ ಅಂದರೆ ಭಕ್ತರು ಸ್ಟೆಪ್ಸ್ ಮೂಲಕವೂ ದೇವಸ್ಥಾನದ ಟಾಪ್ಗೆ ಹೋಗ್ಬೋದು. ದೇವಸ್ಥಾನದ ಇತಿಹಾಸ ನೋಡೋದಾದರೆ, ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಮುಖ್ಯವಾಗಿದ್ದರಂತೆ. ನಂತರ ಕೆಲವು ವರ್ಷಗಳ ಬಳಿಕ ಶ್ರೀ ರಂಗನಾಥ ಸ್ವಾಮಿ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಯಿತಂತೆ. ಅದಾದ ಮೇಲೆ ರಂಗನಾಥ ಸ್ವಾಮಿಯವರೇ ಇಲ್ಲಿನ ಮುಖ್ಯ ದೇವರಾದರು. ಇಲ್ಲಿ ಕಾಲಕ್ರಮೇಣ ದೇವಸ್ಥಾನಕ್ಕೆ ಹಲವು ರೀತಿಯ ಹಾನಿಗಳು ಉಂಟಾದವು. ನಂತರ ದೇವಸ್ಥಾನವನ್ನು ಸಂಪೂರ್ಣವಾಗಿ ರೀಬಿಲ್ಡ್ ಮಾಡಲಾಗಿದೆ. ಈಗ ಇಲ್ಲಿ ಒಂದು ಬ್ಯೂಟಿಫುಲ್ 5 ಟೈರ್ ರಾಜಗೋಪುರಂ ಕೂಡ ಇದೆ. ಇನ್ನೊಂದು ಆಂಜನೇಯ ಸ್ವಾಮಿ ನೋಡೋದಾದರೆ ಪಂಚಮುಖ ಆಂಜನೇಯ ಸ್ವಾಮಿ. ಇದು ಈ ದೇವಸ್ಥಾನದ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇಲ್ಲಿರೋ ಐಡಲ್, ಬೆಟ್ಟದ ಮೇಲಿರುವ ಈ ದೊಡ್ಡ ಐಡಲ್ ತುಂಬ ಇಂಪ್ರೆಸಿವ್ ಆಗಿದೆ. ಹಾಗೂ ಭಕ್ತರು ಇಲ್ಲಿ ಆಂಜನೇಯ ಸ್ವಾಮಿಯವರ ಸ್ಪೆಷಲ್ ಡಿವೈನ್ ಪ್ರೆಸೆನ್ಸ್ ಇದೆ ಅಂತ ನಂಬ್ಕೋತಾರೆ. ರಾಜಗೋಪುರ, ಇನ್ನು ರಾಜಗೋಪುರ ನೋಡೋದಾದರೆ ದೇವಸ್ಥಾನದ ರಾಜಗೋಪುರ ತುಂಬ ಸುಂದರವಾಗಿದೆ. ಗೋಪುರದ ಮಧ್ಯದಲ್ಲಿ ಶ್ರೀ ರಂಗನಾಥ ಸ್ವಾಮಿಯವರ ಶಯನ ಭಂಗಿಯಲ್ಲಿ ಕಾಣಿಸುತ್ತಾರೆ ಮತ್ತು ಜೊತೆ ಶ್ರೀದೇವಿ ಮತ್ತು ಭೂದೇವಿ ಇದ್ದಾರೆ. ಇವರ ಮೇಲೆ ದೊಡ್ಡ 5 ಹೆಡ್ ಸರ್ಪೆಂಟ್ ಇದೆ. ಗೋಪುರದ ಕೆಳಗಡೆ 2 ದೊಡ್ಡ ದ್ವಾರಕ ಬಾಲಕ ಐಡಲ್ಸ್ ಇವೆ. ಅದೇ ಗೋಪುರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಐಡಲ್ ಕೂಡ ಇದೆ. ದೇವಸ್ಥಾನದ 2 ಬದಿಗಳ ದೊಡ್ಡ ಮಂಟಪದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ರಿಲಿಜಿಯಸ್ ಫಂಕ್ಷನ್ಸ್ ಮತ್ತು ಇತರ ಆಸ್ಪಿಷಿಯಸ್ ಪ್ರೋಗ್ರಾಮ್ಸ್ ಕೂಡ ನಾವು ಇಲ್ಲಿ ಮಾಡ್ಬೋದು. ಗರ್ಭಗುಡಿ ಒಳಗೆ ಹೋದಾಗ 2 ಕಡೆ ದ್ವಾರಕ ಬಾಲಕ ಕಾಣಿಸುತ್ತಾರೆ. ಇವರ ಮುಂದೆ ಗುರು ದಲ್ವಾರ್ ಐಡಲ್ ಕೂಡ ಇದೆ. ಇಲ್ಲಿರುವ ಒಂದು ದೊಡ್ಡ ಬ್ಲ್ಯಾಕ್ ಸ್ಟೋನ್ ಸ್ತಂಭ ತುಂಬ ಸ್ಪೆಷಲ್. ಭಕ್ತರು ಈ ಸ್ತಂಭವನ್ನೇ ಶ್ರೀ ರಂಗನಾಥ ಸ್ವಾಮಿಯವರ ಸ್ವರೂಪ ಎಂದು ಭಕ್ತಿಯಿಂದ ಪೂಜಿಸುತ್ತಾರೆ. ಈ ಸ್ತಂಭದ ಕೆಳಭಾಗದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರ ಚಿತ್ರ ಇದೆ. ಇದರ ಜೊತೆಗೆ ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತು ಶ್ರೀ ಪಂಚಮುಖ ಆಂಜನೇಯ ಸ್ವಾಮಿಯವರ ಐಡಲ್ಸ್ ಕೂಡ ಇದೆ. ಆ್ಯಂಡ್ ಈ ದೇವಸ್ಥಾನದ ಇನ್ನೊಂದು ಸ್ಪೆಷಲ್ ಏನಂದರೆ, ಈ ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರ ತುಂಬ ಫೇಮಸ್ ಅಂತೆ. ದೇವರಿಗೆ ಬೆಣ್ಣೆಯಿಂದ ಮಾಡುವ ಡೆಕೋರೇಷನ್ ನೋಡಲು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ದೇವಸ್ಥಾನದ ಹತ್ತಿರ ಇತ್ತೀಚೆಗೆ ಪುಷ್ಕರಣಿ ಅಂದರೆ ಪವಿತ್ರವಾದ ದೇವಸ್ಥಾನದ ಕೆರೆಯನ್ನು ಕೂಡ ನಿರ್ಮಿಸಲಾಗಿದೆ. ಆ್ಯಂಡ್ ಇಲ್ಲಿ CCTV ಫೆಸಿಲಿಟಿ ಕೂಡ ಇದೆ.
ಪಂಚಮುಖಿ ಆಂಜನೇಯ ಸ್ವಾಮಿಯವರ ಐಡಲ್ ಹತ್ರ ಒಂದು ಮಾಡರ್ನ್ ಹಾಲ್ ಇದೆ. ಇದನ್ನು ಮ್ಯಾರೇಜ್ ಅಥವಾ ಮತ್ತು ಅದರ್ ಯಾವುದಾದ್ರೂ ರಿಲಿಜಿಯಸ್ ಫಂಕ್ಷನ್ಸ್ಗೆ ಯೂಸ್ ಮಾಡ್ಕೊಬೋದು. ಇಲ್ಲಿನ ಮುಖ್ಯ ಉತ್ಸವಗಳು ಏನೇನಪ್ಪ ಅಂದರೆ ಹನುಮ ಜಯಂತಿ ಹಾಗೂ ನರಸಿಂಹ ಜಯಂತಿಯನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನೀವು ಮಾಗಡಿ ಸೈಡ್ಗೆ ಹೋಗುವಾಗ ಈ ದೇವಸ್ಥಾನಕ್ಕೆ ತಪ್ಪಲೇಬೇಕು. ಮನ್ವೀತ್, ಹಾಯ್. ಹಾಂ, ಹೌದಾ? ಏತಕ್ಕೆ ಬಂದವ್ರೆ? ಬಂದರೆ ಈ ಥರ ಕಟ್ಸ್ತೀನಿ ಅಂತ ಬೇಡ್ಕೊಂಡಿರಂತೆ. ಎಷ್ಟು 51 ಕೋಟಿ ಬಂದಿದೆ. ಅವಾಗ ಜಮೀನು ಇದ್ದವರು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇಷ್ಟ ಇವತ್ತಿನ ಬ್ಲಾಗ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಮುಂದಿನ ಬ್ಲಾಗಲ್ಲಿ ಸಿಗೋಣ.